ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮನಾಗಿದ್ದು ಹೇಗೆ? ಲೋಕದ ಸಮಸ್ತ ಅಧಿಕಾರ ಕೈಯಲ್ಲಿದ್ದರೂ ತಂದೆಯ ಒಂದು ಮಾತಿಗಾಗಿ ಮರುಕ್ಷಣವೇ ಕಿರೀಟವನ್ನು ಕಳಚಿಟ್ಟು ಕಾಡಿನ ಕತ್ತಲೆಯನ್ನು ಅಪ್ಪಿಕೊಂಡ ಆ ತ್ಯಾಗದ ಪರಾಕಾಷ್ಠೆಯಲ್ಲಿದೆ ಆ ರಹಸ್ಯ. ರಾಮ ಎಂದರೆ ಕೇವಲ ಒಬ್ಬ ಅಯೋಧ್ಯೆಯ ರಾಜಕುಮಾರನಲ್ಲ, ಆತ ಮನುಷ್ಯ ರೂಪ ತಾಳಿದ ಅಖಂಡ ಧರ್ಮದ ಅನಂತ ಪ್ರಜ್ಞೆ. ಅರಮನೆಯ ರೇಷ್ಮೆ ಹಾಸಿಗೆಯ ಮೇಲಿರಬೇಕಿದ್ದ ಪಾದಗಳು ದಂಡಕಾರಣ್ಯದ ಕಲ್ಲು ಮುಳ್ಳಿನ ಮೇಲೆ ರಕ್ತ ಸುರಿಸುತ್ತಿದ್ದರೂ ಆತನ ಮುಖದಲ್ಲಿ ಕಿಂಚಿತ್ತೂ ವಿಷಾದವಿರದೆ ಸದಾ ಮಿನುಗುತ್ತಿದ್ದ ಆ ಅಚಲ ಸ್ಥಿತ ಪ್ರಜ್ಞತೆಯೇ ರಾಮತ್ವದ ಸಾಕ್ಷಿ. ಸತಿ ಸೀತೆ ಮತ್ತು ಸೌಮಿತ್ರಿ ಲಕ್ಷ್ಮಣನೊಂದಿಗೆ ಸಾಗಿದ ಈ ಪಯಣ ಕೇವಲ ವನವಾಸವಾಗಿರಲಿಲ್ಲ, ಅದು ಅಹಂಕಾರದ ಎದೆಸೀಳಲು ನಡೆಸಿದ ಧರ್ಮಯುದ್ಧ. ಸಾಮಾನ್ಯ ವಾನರರನ್ನು ಮತ್ತು ಬೇಡರ ಗೋಹನಂತಹ ಭಕ್ತರನ್ನು ಪ್ರೇಮದಿಂದ ಒಗ್ಗೂಡಿಸಿ ಅಧರ್ಮವನ್ನೇ ನೆಲಸಮ ಮಾಡಿದ ಅಪ್ರತಿಮ ನಾಯಕ ಹಿತ. ಶಬರಿಯ ಎಂಜಲು ಹಣ್ಣನ್ನು ಪರಮಾನ್ನದಂತೆ ಸ್ವೀಕರಿಸಿದ ಆತನ ಸಮದೃಷ್ಟಿಯ ಮುಂದೆ ಜಗತ್ತೇ ಶರಣಾಗಿದೆ. ಸಮುದ್ರವನ್ನೇ ಬತ್ತಿಸುವ ಪರಾಕ್ರಮವಿದ್ದರೂ ಗೆದ್ದ ಲಂಕೆಯನ್ನು ಕಾಲಿನ ಕಸದಂತೆ ವಿಭೀಷಣನಿಗೆ ಅರ್ಪಿಸಿದ ಆತನ ನಿಸ್ವಾರ್ಥ ಭಾವದ ಮುಂದೆ ಕಾಲವೇ ತಲೆಬಾಗುತ್ತದೆ. ಕಲ್ಲು ಕೂಡ ನೀರಿನಲ್ಲಿ ತೇಲುತ್ತದೆ ಎಂದರೆ ಅದು ಆ ರಾಮನಾಮದ ಒಳಗಿರೋ ಅಖಂಡ ತಾಕತ್ತು. ರಾಮ ಎಂದರೆ ಕೇವಲ ಹೆಸರಲ್ಲ, ಅದು ಈ ಭರತ ವರ್ಷದ ಅಸ್ಮಿತೆ, ಮನುಕುಲದ ಪರಮ ಸಂಸ್ಕಾರ. ರಾಮಾಯಣ ಮುಗಿದಿರಬಹುದು, ಆದರೆ ರಾಮತ್ವ ನಮ್ಮ ರಕ್ತದಲ್ಲಿದೆ. ಈ ರಾಮನವಮಿಯಂದು ಆ ಸೂರ್ಯವಂಶದ ಸಾರ್ವಭೌಮನ ದಿವ್ಯ ಚೇತನ ನಿಮ್ಮೊಳಗೆ ಜಾಗೃತವಾಗಿದ್ದರೆ ಈ ಅಕ್ಷಯ ರಾಮನಾಮದ ಜ್ಯೋತಿಯನ್ನು ನಿಮ್ಮ ಆತ್ಮದಲ್ಲಿ ಬೆಳಗಿ. ಈ ದೈವಿಕ ಸಂದೇಶ ನಿಮ್ಮನ್ನು ರೋಮಾಂಚನಗೊಳಿಸಿದ್ದರೆ ಆ ಕೋದಂಡದಾರಿಗೆ ನಿಮ್ಮ ಮೌನ ಪ್ರಣಾಮಗಳನ್ನು ಅರ್ಪಿಸಿ. ಧರ್ಮೋ ರಕ್ಷತಿ ರಕ್ಷಿತಃ. ಜೈ ಶ್ರೀರಾಮ್.